ಎಲ್ರಿಗೂ, ನಾನು ನಿಮ್ಮ ತನು. ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಎಲ್ಲದು ರೆಡಿ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ಹಲ್ವಕ್ಕೆ ನಾನು ಒಂದು ಬೌಲಷ್ಟು ಕ್ಯಾರೆಟ್ನ ತುರಿದು ತೊಗೊಂಡಿದ್ದೀನಿ, ಓಕೆನಾ. ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ, 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ, ಆಮೇಲೆ ಗೋಡಂಬಿ ತೊಗೊಂಡಿದ್ದೀನಿ, ಹಾಲು ತೊಗೊಂಡಿದ್ದೀನಿ, 1 ಕಪ್ ತುಪ್ಪ ತೊಗೊಂಡಿದ್ದೀನಿ, 7ರಿಂದ 8ರಷ್ಟು ಏಲಕ್ಕಿನ ನಾನು ತೊಗೊಂಡಿದ್ದೀನಿ. ಹಾಲು ಇಷ್ಟ ಸಾಲಲ್ಲ, ಇನ್ನೊಂದು ಸ್ವಲ್ಪ ಬೇಕು, ಯಾಕಂದರೆ ನಾನು ನಿಮಗೆ ತೋರ್ಸೋಕ್ಕೆ ಅಂತೇಳಿ ಚಿಕ್ಕ ಚಿಕ್ಕ ಬಟ್ಲಲ್ಲಿ ತೊಗೊಂಡಿದ್ದೀನಿ, ಓಕೆನಾ. ಮತ್ತು ಏಲಕ್ಕಿನ ನಾನೊಂದು ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡಿಕೊಂಡು ಪೌಡ್ರನ್ನ ಹಾಕ್ತೀನಿ. ಹಂಗೆ ಡೈರೆಕ್ಟಾಗೂ ಏಲಕ್ಕಿ ಹಾಕ್ಬೋದು, ಬಟ್ ಚೆನ್ನಾಗಿರಲ್ಲ ಟೇಸ್ಟು, ಯಾಕಂದರೆ ಇದು ಕ್ಯಾರೆಟ್ ತುರ್ತಿದ್ದೀವಲ್ಲ ಅದಕ್ಕೆ ಚೆನ್ನಾಗಿ ಅದು ಮಿಕ್ಸ್ ಆಗಲ್ಲ ಅಂತ ಬೆರ್ತ್ಕೊಳ್ಳಲ್ಲ. ಸೊ ಹಂಗಾಗಿ ನಾನು ಏಲಕ್ಕಿನ ಹಂಗೆ ನಿಮಗೆ ಹಿಡಿಯೋದೇ ತೊಗೊಂಡಿದ್ದೀನಿ ತೋರ್ಸೋಕ್ಕೆ. ಇದನ್ನು ಪೌಡ್ರ್ ಮಾಡಿಬಿಟ್ಟು ನಾನು ಹಾಕ್ತೀನಿ, ಅದನ್ನು ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋಣ ನೋಡ್ಕೊಂಬರೋಣ. ಸ್ಟವ್ ಹಚ್ಚಿ ಪ್ಯಾನ್ನ ಆನ್ ಮಾಡಿದ್ದೀನಿ. ಪ್ಯಾನ್ ಆನ್ ಆಗಿದೆ. ಇದು ನಾನು ನಾನ್ ಸ್ಟಿಕ್ಕಲ್ಲಿ ಮಾಡ್ತಾಯಿದ್ದೀನಿ. ನಾನ್ ಸ್ಟಿಕ್ಕಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ, ಆದ್ರೂ ನಮ್ಮ ವೀಡಿಯೋನ ಒಂದು ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ನಾನು ನಾನ್ ಸ್ಟಿಕ್ಕಲ್ಲಿ ಮಾಡ್ತಾಯಿದ್ದೀನಿ. ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಅದಕ್ಕೆ ಫಸ್ಟಿಗೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ತಿದ್ದಂಗೆ ನಾನೇನು ದ್ರಾಕ್ಷಿ ಗೋಡಂಬಿ ಎಲ್ಲ ತೊಗೊಂಡಿದ್ದೀನಲ್ಲ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ, ಓಕೆನಾ. ನೋಡಿ, ಎಲ್ಲರೂ ಹಂಗಂಗೆ ಕಟ್ ಮಾಡಿ ಹಾಕ್ತಾರೆ. ಪಿಸ್ತಾ ಹಾಕ್ತಾರೆ, ಆಮೇಲೆ ಏನದು ಬಾದಾಮಿ ಎಲ್ಲನೂ ಹಾಕ್ತಾರೆ. ಅಂದರೆ ಅದು ಏನಂದರೆ ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಲಿ ಅಂತೇಳಿ ನಾನು ಏನು ಬೇಕೋ ಅದನ್ನು ಮಾತ್ರ ಹಾಕಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಆಯಿತಾ. ನೀವು ನಾನ್ ಸ್ಟಿಕ್ಕಲ್ಲಿ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಮರದ್ದು ಸೌಟ್ಗಳು ಈ ಥರದ್ದು ಇರುತ್ತಲ್ಲ ಅದನ್ನು ಮಾತ್ರ ಯೂಸ್ ಮಾಡಿ, ಯಾಕಂದರೆ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ನೋಡಿ ಇದನ್ನೆಲ್ಲ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಂದು ಬಣ್ಣಕ್ಕೆ ಬರೋ ಥರ ನಾನು ಹುರ್ಕೊತಾ ಇದ್ದೀನಿ. ನೋಡಿ ಆಗ್ತಾಯಿದೆ. ದ್ರಾಕ್ಷಿ ಅಂತೂ ಬೇಗ ಆಗಿಬಿಡುತ್ತೆ. ನಾನು ಮೊದಲಿಗೆ ಗೋಡಂಬಿ ಹಾಕಬೇಕಾಗಿತ್ತು, ಏನಾಗಲ್ಲ, ಎರಡು ಒಟ್ಟಿಗೆ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲನೂ ಈ ಥರ ಹುರಿದು ತಗೊಂಡು ಬೇರೆ ಒಂದು ಬಟ್ಲಲ್ಲಿ ಇಟ್ಟಿದ್ದೀನಿ. ಅದೇ ತುಪ್ಪಕ್ಕೆ ನಾನು ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ಇನ್ನೂ ಒಂದು ಸ್ವಲ್ಪ ತುಪ್ಪನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಕ್ಯಾರೆಟ್ ಹಲ್ವಾ ಮಾಡಬೇಕಾದ್ರೆ ತುಪ್ಪದ ಏನಿದೆ ಅದನ್ನು ಜಾಸ್ತಿ ಹಾಕ್ಕೋಬೇಕು, ಯಾಕಂದರೆ ತುಪ್ಪ ಮತ್ತು ಹಾಲಲ್ಲೇ ಅದು ಸಖತ್ತು ಟೇಸ್ಟ್ನ ಕೊಡೋದು. ಫ್ರೈ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಸಖತ್ ಕಲರಾಗಿ ಕಾಣಿಸ್ತಾ ಇದೆಯಲ್ಲ ನಮ್ಮ ಕ್ಯಾರೆಟ್ ತುರಿದಿರೋದು. ನೋಡಿ, ಹಾಲು 1 ಕಪ್ ತೊಗೊಂಡಿದ್ದೀನಿ, ಆವಾಗಲೇ ತೋರಿಸಿದ್ನಲ್ಲ ನಿಮಗೆ, ಅದನ್ನು ಹಾಕ್ತೀನಿ. ನೋಡಿರಿ, ಇಷ್ಟು ಹಾಲು ಬೇಕಾಗುತ್ತೆ ಹೆಚ್ಚು ಕಮ್ಮಿ. ಇದು 1 ಲೀಟ್ರ್ ಹಾಲು ನಾನು ತೊಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಗಟ್ಟಿ ಹಾಲು, ಹಸು ಹಾಲಿದು, ಪ್ಯಾಕೆಟ್ ಹಾಲಲ್ಲ. ನೀವು ಸಿಕ್ಕಿದ್ರೆ ಅದನ್ನು ಹಾಕ್ಕೊಡಿ, ಇಲ್ಲಾಂದರೆ ಪ್ಯಾಕೆಟಲ್ಲೇ ಹಾಕ್ಕೋಬೋದು. ನಿಮಗೆ ಯಾವುದು ಅನುಕೂಲ ಇರುತ್ತೋ ಅದನ್ನು ಹಾಕ್ಕೊಂಡು ಮಾಡ್ಬೋದು. ಅಂದರೆ ಪ್ಯಾಕೆಟ್ ಹಾಲಿಗಿಂತ ಈ ಕಡೆ ಹೊರಗಡೆ ಮನೆಯಲ್ಲಿ ಹಸುವಿಂದನೇ ಕರೆದಿರ್ತೀವಲ್ಲ ಆ ಹಾಲು ಹಾಕೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ತುಪ್ಪನೂ ಅಷ್ಟೇ ಮನೆಯಲ್ಲೇ ಮಾಡಿರೋದು, ಅದೇನು ನಂದಿನಿದು ಅಲ್ಲ, ಯಾವುದೂ ಅಲ್ಲ. ಬೆಣ್ಣೆನ ಕರಗಿಸ್ಬಿಟ್ಟು ಮನೆಯಲ್ಲೇ ಮಾಡಿರೋದು. ಅದನ್ನು ಒಂದ್ಸಲ ನಾನು ನಿಮಗೆ ವಿಡಿಯೋ ಹಾಕ್ತೀನಿ, ತುಪ್ಪ ಮಾಡೋದು ಹೇಗೆ ಅಂಥೇಳಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾವು ಹೆಂಗೆ ಮಾಡ್ತೀವಿ ಅದನ್ನು ನಾನು ನಿಮಗೆ ಹಾಕ್ತೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಸ್ಮೂತಾಗಿ ಬೇಯಬೇಕು. ಅಲ್ಲಿ ತನಕ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ. ಈಗ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಆವಾಗಲೇ ಒಂದು ಬೌಲಲ್ಲಿ ತೊಗೊಂಡಿದ್ದೆ ಸಕ್ಕರೆನ, ಅದನ್ನೇ ನಾನು ಇದಕ್ಕೆ ಹಾಕಿ ಮಿಕ್ಸಿಗೆ ಹಾಕಿ ಏಲಕ್ಕಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಸಕ್ಕರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸಕ್ಕರೆನೂ ಅದ್ರ ಜೊತೆಗೇ ನಾನು ಮಿಕ್ಸ್ ಮಾಡಿದ್ದೀನಿ. ಸೊ ಹಂಗಾಗಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಾಡ್ತೀನಿ ನೋಡಿ, ಫ್ಲೇವರೆಲ್ಲ ಚೆನ್ನಾಗಿ ಬರ್ತಾಯಿದೆ. ನೀವು ಒಂದ್ಸಲ ಹಿಂಗೆ ಮಾಡಿ. ಇದಕ್ಕೆ ಕೋವಾ ಎಲ್ಲ ಹಾಕ್ತಾರೆ, ಅದು ಎಕ್ಸ್ಟ್ರಾ ಬೆಳ್ಕೊಂಡು ಹೋಗುತ್ತೆ, ಇದೆಲ್ಲ ಬೇಡ.
ಇರೋ ಐಟಮಲ್ಲೇ ಅಂದರೆ ಹಲ್ವಗಳಿಗೆ ಏನಾಗ್ತಾರೆ ಅಷ್ಟು ನಾಲ್ಕು ಮಾತ್ರ ನಾನು ಮಾಡಿರ್ತೀನಿ. ಯಾರ್ಯಾರು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಮೇಲ್ಗಡೆಗೆ, ಒಂಚೂರು ತುಪ್ಪ ಹಾಕ್ತೆ. ಆಮೇಲೆ ಹುರಿದು ಇಟ್ಕೊಂಡಿದ್ನಲ್ಲ ದ್ರಾಕ್ಷಿ ಗೋಡಂಬಿ ಅದನ್ನೆಲ್ಲನೂ ಹಾಕ್ತಾಯಿದ್ದೀನಿ. ಮನೇಲಿ ತುಪ್ಪದ ಮಾಡಿರೋದು ಕಾಯಿಸಿರೋದು ತುಂಬ ಚೆನ್ನಾಗಿದೆ, ಹೆಲ್ದಿಯಾಗಿದೆ. ಇದಕ್ಕೆ ಯಾವ ಕೆಮಿಕಲ್ಲು ಯೂಸ್ ಇಲ್ಲ, ಏನಿಲ್ಲ, ಎಂಥದ್ದು ಇಲ್ಲ. ಹಾಲು ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದಯವಿಟ್ಟು ಯಾರ್ಯಾರು ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ರೆಸಿಪಿನ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಎಲ್ರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ. ನೋಡಿ